ನೋಡ್ರಿ, ಅಪೋಸ್ತಲರು ಒಂದಾಗಿ ಎಲ್ಲಿ ಕೂಡ್ತಿದ್ರಂತೆ? ಸೊಲೊಮೋನನ ಮಂಟಪದಲ್ಲಿ ಕೂಡ್ತಿದ್ರಂತೆ. ಮತ್ತೆ ಅವರ ಉದ್ದೇಶವು ಕೂಡ ಏನಾಗಿತ್ತಂತೆ? ಈ ದಿನ ನಮ್ಮ ಉದ್ದೇಶಗಳು ಏನಿದೆ? ಮನೆಯಲ್ಲಿ 10 ಜನ ಇದ್ರೆ 10 ಜನರದ ಉದ್ದೇಶ ಬೇರೆ ಬೇರೆ ಇರ್ತದೆ. ಅವ್ರ ಮನಸ್ಸಿನಲ್ಲಿ ಒಂದಿದ್ರೆ ಇವ್ರ ಮನಸ್ಸಿನಲ್ಲಿ ಒಂದು, ಇವ್ರ ಮನಸ್ಸಲ್ಲಿ ಒಂದಿದ್ರೆ ಅವ್ರ ಮನಸ್ಸಲ್ಲಿ ಒಂದು. ದೇವ್ರು ನಮ್ಮ ಸಂಗಡ ಇರ್ತಾನ? ಅಪೋಸ್ತಲರು, ದೇವರು ಆರಿಸಿಕೊಂಡಿರುವಂತ ಶಿಷ್ಯರು ಏಕ ಮನಸ್ಸಿನಿಂದ ಎಲ್ಲಿ ಕೂತ್ಕೊಳ್ತಾ ಇದ್ರು? ದೇವರ ಆಲಯದಲ್ಲಿ ಕೂತ್ಕೊಳ್ತಾ ಇದ್ರು. ಕೂತ್ಕೊಂಡಿದ್ದಲ್ಲದೆ ಅವರ ಉದ್ದೇಶಗಳೆಲ್ಲವೂ ಕೂಡ ಒಂದೇ ಆಗಿತ್ತಂತ ಬೈಬಲ್ ಹೇಳ್ತದೆ. ಅವರ ಕೈಯಿಂದ ದೇವರು ಏನ್ ಮಾಡಿದನಂತೆ? ಅದ್ಭುತ ಕಾರ್ಯಗಳನ್ನು ಮಾಡಿದನಂತೆ, ಸೂಚಕ ಕಾರ್ಯಗಳು ಮಾಡಿದನಂತೆ. ಈ ದಿನಗಳಲ್ಲೂ ಕೂಡ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೀತಾ ಸರ್, ಸೂಚಕ ಕಾರ್ಯಗಳು ನಡೀತಾ ಸರ್ ಅಂತಂದ್ರೆ ನಡೀತದೆ. ಯಾವಾಗ ನಡೀತದೆ? ನಾವು ಒಂದೇ ಮನಸ್ಸುಳ್ಳವರಾಗಿರುವಾಗ, ನಮ್ಮ ಉದ್ದೇಶಗಳು ಒಂದೇ ಆಗಿರುವಾಗ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುವಂಥದ್ದಾಗಿರ್ತದೆ. ಯಾಕೆ ನಾವು ಈ ದಿನ ಅದ್ಭುತಗಳನ್ನು ಕಾಣ್ತಾ ಇಲ್ಲ? ಯಾಕೆ ನಾವು ಈ ದಿನ ಸೂಚಕ ಕಾರ್ಯಗಳನ್ನು ಕಾಣ್ತಾ ಇಲ್ಲ? ದೇವರು ಯಾಕೆ ನಮ್ಮ ಸಂಗಡ ಈ ದಿನ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಿಕೊಳ್ಳೋದೇ ಆಗಿದ್ರೆ, ಪ್ರಿಯ ದೇವರ ಮಕ್ಕಳೇ ಗಮನಿಸ್ರಿ, ನಮ್ಮಲ್ಲಿ ಏಕ ಮನಸ್ಸಿಲ್ಲದಿರುವುದೇ ಕಾರಣ. ಹಲ್ಲೆಲೂಯಾ.